ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಹಾಸನ್ ಬಡ್ಡೀಸ್. ಯುಗಾದಿ ಹಬ್ಬಕ್ಕೆ ಅಂತ ಮನೆ ಕ್ಲೀನ್ ಮಾಡೋಕ್ಕೆ ಊರಿಗೆ ಹೋಗಿದ್ವಿ. ಇದು ಯಾಕವ ಓ ಸಪ್ಪು ಇಲ್ಲಿ ನೋಡ ಇಲ್ಲಿ ನೋಡು ಮಗ್ನೆ ನಂದದು ಪಿಯುನಲ್ಲಿ ಸುಮಾರು ಇನ್ನೊಂದು ಇರ್ಬೇಕಲ್ಲ ಮಮ್ಮಿ. ಇದು ದೊಡ್ಡ ಪ್ರೈಸ್ ಬಂದಿದ್ದು ನನಗೆ. ಅದೇನೆ ಒಡೆದೋಗಿದೆ. ಇದು ಹಿಂಗಿತ್ತು ಮಗ್ನೆ. ಮನೆ ಕ್ಲೀನಿಂಗ್ ಮಾಡುವಾಗ ಒಂದು ಗ್ರೀಟಿಂಗ್ ಸಿಕ್ತು. ನಮ್ಮ ಅಣ್ಣಂಗೆ 2006ನೇ ಇಸ್ವಿನಲ್ಲಿ ಹೊಸ ವರ್ಷಕ್ಕೆ ಕೊಟ್ಟಿರೋ ಗ್ರೀಟಿಂಗು. ಅದರಲ್ಲಿ 2 ಕವನಗಳು ಬರ್ದಿದ್ದೀನಿ. ನಾನು ಹೆಂಗ್ ಬರೀತಿದ್ದೆ ಅಂತ ನನಗೆ ಈಗ ನೆನಪಿಸ್ಕೊಂಡ್ರೆ ಅದೆಲ್ಲ ಹೋಗೇ ಇದೆ. ಏನೆಂದು ಬರೆಯಲಿ ಈ ಹರಿದು ಹೋಗುವ ಹಾಳೆಯಲ್ಲಿ, ಸದಾ ನೆನಪಂದಿದ್ದರೆ ಸಾಕು ಈ ನಿನ್ನ ತಂಗಿ ನಿನ್ನ ಹೃದಯದಲ್ಲಿ. ಇನ್ನೊಂದಿದೆ, ಎಂದೋ ಒಂದು ದಿನ ಜನನ, ಎಂದೋ ಒಂದು ದಿನ ಮರಣ, ಇವೆರಡರ ಮಧ್ಯೆ ಇರುವುದೇ ಜೀವನ, ಅತ್ತಿಗೆ ಸಿಕ್ಕಿದಳೆಂದು ಎಂದೂ ಮರೆಯದಿರು ಈ ನಿನ್ನ ಪುಟ್ಟ ತಂಗಿಯನ್ನ. ಆಗದಕ್ಕೆ ಗೊತ್ತಿಲ್ಲ, ಈ ಹೊತ್ತಿಗೆ ನಗಾಡ್ತಾಳೆ. ತೋರ್ಸ್ಮಗ್ನೆ ಮಮ್ಮನ್ ತೋರ್ಸು, ನಗಾಡ್ತಾಳ ಅದಕ್ಕೆ. ಇನ್ನೊಂದು 2 ಕವನ ಇದೆ. ನಾನೊಂದು ಕೋಲ ನೀನೊಂದು ಕೋಲ, ನಾವಿಬ್ಬರು ಸೇರಿದರೆ ಕೊಕ್ಕೋ ಕೋಲ. ನನ್ ಬಂಗಾರಿ ಅವಾಗ್ಲೇ ಏನಂದ ಗೊತ್ತಾ? ಏನಂದೆ ಮಗ್ನೆ? ಸೈಕಾಗಿತ್ತಂತೆ ಇದು. ಇನ್ನೊಂದು, ನಾನೊಂದು ದೋಸೆ ನೀನೊಂದು ದೋಸೆ, ನಮ್ಮಿಬ್ಬರ ದೋಸೆ ಖಾಲಿ ದೋಸೆ. ಇನ್ನೊಂದು ಖುಷಿ ಅಂದ್ರೆ, ಡಿಗ್ರಿ ಮುಗಿಯುವಾಗ ಆಟೋಗ್ರಾಫ್ ಬರ್ಸ್ಕೊಂಡಿದ್ದೆ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ. ಸೊ ಅದು ಆಟೋಗ್ರಾಫ್ ಬುಕ್ ಸಿಕ್ತು. ಫಸ್ಟ್ ಆಟೋಗ್ರಾಫ್ ನೋಡಿ ನಾನು ಯಾಕೆ ಬರ್ಸ್ಕೊಂಡಿದ್ದೀನಿ ಅಂತ. ಮೈ ಫೇವ್ರೈಟ್ ಮೈ ಬ್ರದರ್, ನನ್ನ ಅಣ್ಣಂದೇ ಫಸ್ಟ್ ಆಟೋಗ್ರಾಫ್. ನೋಡೋ ಚೇತಣ್ಣ ಬರ್ದಿರೋದು ಆಟೋಗ್ರಾಫು. ವೆಲ್ಕಮ್ ಬೋರ್ಡ್ ಯಾವಾಗ ಹಾಕಿದ್ದು ಮಮ್ಮಿ? ಇದು ಚೇತಣ್ಣನ ಆರೈಕೆಯಲ್ಲಿ ಮಮ್ಮಿ ಅವ್ರ ತವ್ರ ಮನೇಲಿ ಇದ್ದಾಗ ಹಾಕಿರೋದು. ಎಲ್ಲ ಫುಲ್ ಬೀಡ್ಸು, ಎಲ್ಲೋ ಬ್ಲ್ಯಾಕ್ ವೈಟ್ ಕಾಂಬಿನೇಷನು. ನಮ್ಮ ಮಮ್ಮಿಗೆ ಇದೆಲ್ಲ ಟ್ಯಾಲೆಂಟ್ ಸಖತ್ತು, ರಂಗೋಲೆ ಬಿಡಿಸೋದು. ಆದರೆ ಇದರಲ್ಲಿ ಒಂದು ಟ್ಯಾಲೆಂಟು ನನಗೆ ಬಂದೇ ಇಲ್ಲ. ಅದೇ ನಂಗೆ ಬೇಜಾರು ಬಾರಿ. ತಮಗ್ನೆ ಒರ್ಸುವ. ಇದು ಮಮ್ಮಮ್ಮ ಹಾಕಿರೋದು ಚಿನ್ನ. ಪಪ್ಪ ಪುಟಾಣಿ ಪಾಪು ಇದ್ದಾಗ ಮಮ್ಮಮ್ಮ ಹಾಕಿರೋದು ಇದು. ಏನು ಓದಿಯೋದು? ಸ್ವಾಗತ. ನನ್ನ ಮಗನಿಗೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಯಿತು. ನಾನು ನಮ್ಮ ಮನೆಯವರು ಇಬ್ಬರು ಹೋಗ್ತಾ ಇದ್ದೀವಿ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿಬಿಟ್ಟು. ನನಗೆ ಸ್ವಲ್ಪ ಫೀಲಿಂಗ್ಸ್ ಜಾಸ್ತಿನೇಯಾ? ನಿಮಗೂ ನಿಮ್ಮ ಮಗನಿಗೂ ಸೇಮೇ ಅಲ್ವಾ? ಫೀಲಿಂಗ್ ಜಾಸ್ತಿ ಐತೆ, ಬಟ್ ಎಕ್ಸ್ಪೋಸ್ ಮಾಡಲ್ಲ. ನಿಮಗೆ ಯಾಕೆ ಖುಷಿ ಆಗ್ತಾ ಇದೆ ಹೇಳಿ? ಅದೇ ಮಗನ್ ಕರ್ಕೊಬರಕ್ ಹೋಗ್ತಾ ಇದೀವಿ. 3 ವರ್ಷದ ಅಜ್ಞಾತವಾಸ ಮುಗಿಸಿ ಈ ವರ್ಷದಿಂದ ನಮ್ ಜೊತೆನೆ ಇಟ್ಕೊಳ್ಳೋಣ ಅಂತ 8th ಸ್ಟ್ಯಾಂಡರ್ಡ್ ಇಂದ ನಮ್ ಜೊತೆನೆ ಇರ್ಲಿ. 3 ವರ್ಷ ತುಂಬಾ ಮಿಸ್ ಮಾಡ್ಕೊಂಡಿದೀವಿ ಚಿಕ್ಕ ಏಜ್ ಅಲ್ಲಿ ಅವನನ್ನ. ಇನ್ನಾದ್ರೂ 3 ವರ್ಷ ಚೆನ್ನಾಗಿರ್ಲಿ. ಆಮೇಲೆ ಇನ್ನ ಕಾಲೇಜ್ ಇಲ್ಲ, ಇನ್ನ ಹೈಯರ್ ಸ್ಟಡಿ ಅದಕ್ಕೆ ಇದಕ್ಕೆ ಅಂತ ಹೊರಗಡೆ ಹೋಗೋದಿದ್ದೇ ಇರುತ್ತೆ. ಇರೋನು ಒಬ್ನೇ ಮಗ. ಬಟ್ ಆ ಟೈಮಲ್ಲಿ ನಮಗೆ ಹಾಕ್ದೇನೆ ಬೇರೆ ಪರಿಸ್ಥಿತಿ ಇರಲಿಲ್ಲ. ಆ ಟೈಮಲ್ಲೂ ನಮ್ದು ಸಖತ್ತು ಬಿಸ್ನೆಸ್ ಆಗು ಇವತ್ತು ಸಖತ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. 2 ವರ್ಷ ಹೆಂಗ ನಡೀತು. ಈ ವರ್ಷ ಅಂತೂ ಕಳೆಯೋದು ತುಂಬಾ. ಯಾಕೆ ಈ ವರ್ಷ ಕಳೆಯೋದು ನಿಮಗೆ ತುಂಬಾ ಬೇಜಾರಾಯ್ತು ಹೇಳಿ? 2 ವರ್ಷ ನಾವು ಮನೆಗೆ ಬರೋದು ಲೇಟೇ ಆಗ್ತಾ ಇತ್ತು. ಒಂದು 10:30 11 ಗಂಟೆನೇ ಆಗ್ತಾ ಇತ್ತು ನೈಟ್. ಬಟ್ ಈ ವರ್ಷ ನಮ್ದು ಸ್ವಲ್ಪ ನಮ್ದು ಫ್ರೀ ಆಯ್ತು. ನಾವಿಬ್ರು ಫ್ರೀ ಆದ್ವಿ. ಹಂಗಾಗಿ ನಮ್ಮ ಮಗುನ ಸಖತ್ ಮಿಸ್ ಮಾಡ್ಕೊಂತ ಇದ್ವಿ. ಹೋದ ವರ್ಷ ಇವ್ರು ಅರ್ಧ ವರ್ಷಕ್ಕೆ ಬಿಡ್ಸಿ ಕರ್ಕೊಂಡ್ ಬರೋಣ ಅಂತ ಅಂದ್ರು. 7th ಅರ್ಧ ವರ್ಷಕ್ಕೆ ಇಲ್ಲಿ ಕರ್ಕೊಂಡ್ಬಂದು ಹಾಕ್ಬಿಡೋಣ ಅಂತ. ಬಟ್ ಅದೆಲ್ಲ ಮಕ್ಳಿಗೆ ಸರಿ ಹೋಗಲ್ಲ. ಒಂದು 7th ಅನ್ನೋದು ಆ ಸ್ಕೂಲಲ್ಲಿ ಮುಗಿಸ್ಬಿಡ್ಲಿ, 8th ಕರ್ಕೊಂಬರೋಣ ಅಂತ ಡಿಸೈಡ್ ಮಾಡಿ. ಅವನು ಸಖತ್ ಖುಷಿಯಾಗಿದ್ದಾನೆ. ನನಗೇನ್ ಅನ್ಸುತ್ತೆ ಅಂದ್ರೆ, ಈಗ ಒಂದ್ ಬಾಡಿಗೆ ಮನೆ ಬಿಟ್ಟು ಹೋಗ್ಲೇ ನನ್ಗೆ ಅಷ್ಟು ಬೇಜಾರಾಗಿತ್ತು ರೀ ಆ ಏರಿಯಾನ. 3 ವರ್ಷ ನನ್ನ ಮಗ ಫ್ರೆಂಡ್ಸ್ ಎಲ್ಲರನ್ನು ಅವ್ನು ಮಿಸ್ ಮಾಡ್ಕೊಂತಾನೆ ಇಲ್ವಾ, ನಾನು ಮಿಸ್ ಮಾಡ್ಕೊಂತೀನಿ. ಯಾಕೆಂದ್ರೆ ಹೋದ ತಕ್ಷಣ ಆಂಟಿ ಅಂತ ಬಂದ್ಬಿಡೋರು ಮಕ್ಕಳು. ಆಂಟಿ ನಿಮ್ ವ್ಲಾಗ್ಸ್ ನೋಡ್ತೀವಿ, ಆಂಟಿ ನಮ್ಮವ್ವ ನೋಡ್ತಾರೆ ಅಂತೆಲ್ಲ ಹೇಳೋರು ಕಣ್ರಿ. ನನಗೂ ಸಖತ್ ಬೇಜಾರಾಯ್ತೈತೆ ಬಿಡಿಸ್ಕೊಂಡು ಕರ್ಕೊ ಬರೋದು. ನಮ್ಮ ಹುಡುಗಂಗ ಅವೆಲ್ಲ ಅನ್ಸುತ್ತೆ ಇಲ್ವೋ ಗೊತ್ತಿಲ್ಲ. ಅವ್ನು ಸ್ವಲ್ಪ ಅದೇ ಇವ್ರು ಹೇಳಿದ್ರಲ್ಲ ಅದೇ ತರ ಅವ್ನ ಮನ್ಸಲ್ಲಿ ಇರುತ್ತೆ, ಎಕ್ಸ್ಪೋಸ್ ಮಾಡಲ್ಲ. ಅವ್ನ ಫ್ರೆಂಡ್ ಒಬ್ಬ ಕೀರ್ತನ್ ಅಂತ ಬೆಸ್ಟ್ ಫ್ರೆಂಡ್. ಅವನು 5th ಇಂದ ಜೊತೆಗೆ ಇದ್ದ, ಬಟ್ 7th ಅವ್ನು ಬಿಟ್ಟೋದ. ಅವ್ನು ಇನ್ನೂ ಫೋನ್ ಮಾಡ್ತಾನೆ, ಆಂಟಿ ಜನಕ್ ಬಂದ ಕಾಲ್ ಮಾಡ್ಸಿ ಅಂತ. ಇವನು ಒಂದಿನಕ್ಕೂ ಫ್ರೆಂಡ್ಸಿಗೆ ಕಾಲ್ ಮಾಡಲ್ಲ. ನಾನೇ ಹೇಳ್ತೀನಿ ಮಗನೇ ಫ್ರೆಂಡ್ಸಿಗೆ ಕಾಲ್ ಮಾಡೋ ಮಗನೇ ಅಂತ. ಮಾಡ್ತೀನಿ ಮಮ್ಮ ಅಂತಾರೆ, ಮತ್ತೆ ಮಾಡೋದೇ ಇಲ್ಲ. ಅವನಿಗೆ ಹೇಳ್ಬಿಟ್ಟು ಎಲ್ಲರದ್ದು ಆಟೋಗ್ರಾಫ್ ತಗೊಂಡು ಅವ್ರದ್ದೆಲ್ಲ ಫೋನ್ ನಂಬರ್ ತಗೊಂಡು
ವಿಶ್ ಮಾಡಿ ನಾನೇನು ಬರ್ತಾ ಇಲ್ಲ, ನೀವು ಚೆನ್ನಾಗಿ ಓದಿ ಮುಂದೆ ಒಂದಿನ ಸಿಗೋಣ, ಎಲ್ಲ ಒಳ್ಳೆ ಹುದ್ದೆಗೆ ಹೋಗಿ ಅಂತ ವಿಶ್ ಮಾಡಪ್ಪ ಅಂತ ನಾನೇ ಹೇಳ್ಕೊಟ್ಟೆ. ಬಟ್ ಆ ವರ್ಡನ್ನ ಹೇಳ್ಬೇಕಾದ್ರೆ ನನಗೆ ಸಖತ್ ಎಮೋಷನ್ ಆಗ್ಬಿಟ್ಟು, ನಮ್ಮದು ಒಂಥರ ಸ್ಕೂಲ್ ಲೈಫನ್ನ ರಿಮೆಂಬರ್ ಆದಂಗೆ ಆಯಿತು. ಒಂದು ಬೇಕು ಅಂದರೆ ಒಂದು ಕಳ್ಕೊಳ್ಳೇಬೇಕು. ನಮ್ಮ ಅಪ್ಪ ಅಮ್ಮ 7th ಚೇಂಜ್ ಮಾಡಿದ್ರು, ಬಟ್ ನಮಗೂ ಅವಾಗ ಎಲ್ಲ ಅಷ್ಟು ಫೀಲಿಂಗ್ಸ್ ಗೊತ್ತಾಯ್ತಿರ್ಲಿಲ್ಲ. ಬಟ್ 10th ಬಿಟ್ಟು ಬರ್ಬೇಕಾದ್ರಂತೂ ಇದೆಯಲ್ಲ ಆ ಎಮೋಷನ್ ನಮ್ಮ ಹತ್ರ ಹೇಳಬಾರ್ದು, ಅಷ್ಟು ಫೀಲ್ ಈಗಲೂ ನೆನಪಾಗುತ್ತೆ ನನಗೆ 10th ಲೈಫ್. ಏನು ಶ್ವೇತಾ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಸತೀ ಧರ್ಮನಾದ ದಿನೇಶನನ್ನು ನಿಂದಿಸಿದ ಮರುಕ್ಷಣವೇ ಆ ನಿನ್ನ ಪುಣ್ಯಗಳೆಲ್ಲ ಉರಿದು ಪಾಪದ ಮೂಟೆ ಎಗಲೇರಿದೆ. ಉಡು ಆ ನಿನ್ನ ಸಪ್ತಮಿಯು ಕೊಟ್ಟ ಆ ನಿನ್ನ ಸೊಟ್ಟನ್ನು. ದಿನೇಶನನ್ನು ಗೆದ್ದೆ ಎನ್ನುವ ಅಹಂ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ದಿನೇಶನನ್ನು ಗೆದ್ದೆ ಎನ್ನುವ ನಿನ್ನ ಅಹಂ ನನ್ನಿಂದಲೇ ಮಣ್ಣಾಗಲಿ. ಅಷ್ಟೇ. ನೋಡ್ಬೇಕು 7 hours ಆಗ್ತಿತ್ತು ಮಂಗ್ಳೂರ್ಗೆ ಹೋಗಕ್ಕೆ ಆ ಬಸ್ಸಲ್ಲಿ. ಸಾಮಾನ್ಯ ಬಸ್ಸಲ್ಲಿ ಟ್ರೈನಲ್ಲೇ ಓಡಾಡಿರೋದು, ರೋಡ್ ಚೆನ್ನಾಗಿರ್ಲಿಲ್ಲ ಅಂತ. ಕಾರಲ್ಲೆಲ್ಲ ಹೋದ್ರೆ ಒಂದ್ 5.5-6 hours ಅಂತೂ ಬೇಕೇ ಬೇಕಿತ್ತು. ಇವಾಗ ಬರೀ 3.5 ಗಂಟೆ ಹಾಸನ್ನಿಂದ ಹೊರಟ್ರೆ 3.5 ಗಂಟೆಗೆ ನನ್ನ ಮಗನ್ ಸ್ಕೂಲ್ ಹತ್ರ ಇರ್ತೀವಿ. ರೋಡ್ ಚೆನ್ನಾಯ್ತು, ನನ್ನ ಮಗನ ಈ ಕಡೆ ಕರ್ಕ ಬರ್ತಾ ಇದೀವಿ. ನಮ್ದು ಯಾವತ್ತೇ ಪವಿತ್ರದ ಇವತ್ತಂತ ಆನಿವರ್ಸರಿ. ಪವಿತ್ರಂದು ಇವತ್ತು ಆನಿವರ್ಸರಿ. ಎಷ್ಟು ವರ್ಷ ಆಯ್ತು ಅಂತೆ? 8. ನಮ್ದು ಯಾವತ್ತೇ ಮುಗ್ದಿಗೂ ಆಯ್ತು. ಹೆಂಗೆ ಮಾರ್ಚ್ ಏಪ್ರಿಲ್ ತಾನೇ ನಮ್ದು. ನಿಮ್ಮ ಮದ್ವೆ ಡೇಟ್ ನಾನು ಕೇಳ್ತಾ ಇದ್ರಲ್ಲ, ನನಗೇನು ಗೊತ್ತು, ನೀವೇ ಹೇಳಿ. ಏಪ್ರಿಲ್ 15 ಅಂತ. ಮದುವೆ ದಿನ ಬಂದು ಬರ್ಡೇಗೆ ನೆನ್ನೆ ನಾನು ಬರ್ಡೇ ವಿಶ್ ಮಾಡಿಲ್ವಲ್ಲಿ ಅಂತ ಅಂದಲ್ಲ. ನಾನು ಹೇಳಿದ್ನ ನಿಮ್ಗೆ ನೆನ್ಪಿಸ್ಕೊಳ್ಳಿ ಸರಿಯಾಗಿ. ಅದೇ ಮದುವೆ ದಿನ ನನ್ ನೆನ್ನೆ ಬರ್ಡೇ ಇತ್ತು ವಿಶ್ ಮಾಡಿಲ್ವಲ್ಲ ಅಂತ ಅಂದಲ್ಲ. 15 ಅಂದಿಲ್ಲ ನಾನು. ಇದೇನಪ್ಪ ಮಾರ್ಚಲ್ಲಿ ಮುಗ್ದೇ ಹೋಯ್ತಾನ ಅನ್ಕೊಂಡೆ. ಲಾಸ್ಟಿಗೆ ಕಳಿಸ್ತಾರಲ್ಲ ನಮ್ಮನ್ನ, ಆಗ ಬಟ್ಟಕ್ಕೆ ಆಸೆ ಅಂತ ಹಾಕ್ತಾರೆ ಗೊತ್ತಾ, ಕೂರ್ಸಿ. ಆಗ ಕುತ್ಕೊಂಡು ಅಯ್ಯೋ ನಿನ್ನೆ ನಿನ್ ಬರ್ತಡೇ ಅಲ್ವಾ ಮರ್ತೆ ಬಿಟ್ನಲ್ಲ ಅಂತ ನೀವೇ ನೆನ್ಪಿಸ್ಕೊಂಡಿದ್ದೀರಾ? ಎಲ್ಲರಿಗೂ ಹೇಳಿದ್ದೆ. ನನ್ ಸುತ್ತಮುತ್ತ ನೆನ್ಪಿಸಿದ್ರೆ ಮಾತ್ರ ಸರಿ ಇರಲ್ಲ ಅವ್ರಿಗೆ. ಅಪ್ಪುಗೆ ನಮ್ ಬಿಂದಕ್ಕ ಇದ್ಲಲ್ಲ, ಅವಳು ಇನ್ನ ಶ್ವೇತ ಎಲ್ಲ ಇದ್ರಲ್ಲ, ಅವರೆಲ್ಲ ಅಕ್ಕ ಪ್ಲೀಸ್ ಅಕ್ಕ ಹೇಳ್ತೀನಿ ಅಕ್ಕ, ಅವ್ರ ಟೆನ್ಷನ್ ಅಲ್ಲಿ ಬರ್ತಾರೆ ಅಂತ. ಹೇಳಂಗಿಲ್ಲ, ಹೇಳ್ಕೂಡ್ದು ಅಂತ ಹೇಳಿದ್ದೆ. ನೀವು ಆಮೇಲೆ ಹೇಳಿದ್ರಲ್ಲ ಊರಿಗೆ ಹೋದ್ಮೇಲೆ ಕೊಡಲಿಗೆ, ನನ್ನ ಒಬ್ನೇ ಓಡಾಟ ಟೆನ್ಷನ್ ಅಲ್ಲಿ ಮರ್ತ್ಬಿಟ್ಟೆ ಕಡೆ ಅಂತ. ಇನ್ನೇನು ಸ್ಕೂಲ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಆಲ್ಮೋಸ್ಟ್ ಮಗನ್ ನೋಡಿ 74 days ಆಗಿದೆ. ಎಷ್ಟು ಓಡಾಡಿ ಎಷ್ಟು ಸೌಸಿದೀವೋ ಅನ್ಸುತ್ತೆ. ರೋಡ್ ನೋಡಿದ್ರೆ 3 ವರ್ಷದಿಂದ ರೀ. ನನ್ನ ಮಗ ಇಲ್ಲೆಲ್ಲೋ ಎಕ್ಸಾಮ್ ಬರೀತಾ ಕೂತಿದೆ. ಆಲ್ರೆಡಿ ಫುಲ್ ಆಗಿದ್ದಾರೆ ಪೇರೆಂಟ್ಸ್. ಬಿಡಕ್ ಬರುವಾಗ ಮಾತ್ರ ಪೇರೆಂಟ್ಸ್ 2-3 ದಿನ ಲೇಟ್ ಮಾಡ್ತಾರೆ. ಕರ್ಕೊಂಡು ಹೋಗಕ್ಕೆ ಮಾತ್ರ ಹೇಳಿದ ಟೈಮ್ಗಿಂತ 2 hours ಮುಂಚೆನೆ ಬಂದಿರ್ತಾರೆ. ಅಲ್ಲ ಅವ್ರಿಬ್ರ ಮಧ್ಯೆ ಇವನೊಬ್ನೇ ಕುಳ್ಳ. ನನ್ನ ಸುಗನೆ ಆಗಿದೆಯಲ್ಲ ರಜಾ. ಚಿನ್ನಮ್ಮ ಬಂಗಾರಿ ಬಾಯ್ ಹೇಳ್ಬಿಡು ಸ್ಕೂಲ್ ಒಂದ್ಸಲ. ಬಾಯ್ ಟಾಟಾ ಬಾಯ್ ಸಿ ಯು. ಇನ್ನು ಬರಲ್ಲ ಅಂತ ಮಾಡ್ಬಿಡು. ಎಲ್ಲಿ ಸ್ಕೂಲಲ್ಲಿ ಪ್ರೋಸೆಸ್ ಎಲ್ಲ ಆಲ್ಮೋಸ್ಟ್ 1 ಗಂಟೆ ಆಗೋಯ್ತು. ಸೊ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ವಿ. ಗೇಟ್ ಪಾಸ್ ಕೊಟ್ಟೂ ಆಯಿತು. ಇನ್ನು ಈ ಗೇಟಿಗೆ ನನ್ನ ಮಗ ಎಂಟ್ರಿ ಆಗಲ್ಲ ಅಂತ ಪಾಪ ಖುಷಿಯಾಗಿದೆ. ಅವನಿಗೆ KFCನಲ್ಲಿ ಯಾವಾಗಲೂ ಬರ್ಗರ್ ಅಂದರೆ ತುಂಬಾ ಇಷ್ಟ. ನನಗೂ ಕೂಡ ಇಷ್ಟನೇ. ಸ್ಕೂಲಲ್ಲಿ ನಾನ್ ವೆಜ್ ಎಲ್ಲ ಇಲ್ಲ, ಎಗ್ಗೂ ಕೂಡ ಇಲ್ಲ. ಹಾಗಾಗಿ ಮಕ್ಕಳಿಗೆ ಲಾಂಗ್ ಟೈಮ್ ಆಗಿರುತ್ತಲ್ಲ, ನಾವು KFCನಲ್ಲಿ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೈಟ್ ಚೆಕ್ ಮಾಡ್ತಾ ಇದ್ವಿ. ಅವನು ನಾನು ನೋಡಿದ ತಕ್ಷಣ ಒಂದು 6 ಮಂತಲ್ಲಿ ತುಂಬ ಬೆಳೆದಿದ್ದಾನೆ ಅಂತ ಅನ್ನಿಸ್ತು. ತುಂಬ ದೊಡ್ಡವನಾಗಿದ್ದಾನೆ ನನ್ನ ಮಗ ಅಂತ ಅನ್ನಿಸ್ತು. ಅವ್ನು ನನ್ನ ಜೊತೆ ಕಿತಾಪತಿ ಮಾಡೋದು ಸ್ವಲ್ಪ ಜಾಸ್ತಿನೇ. ಎಲ್ಲಿ ಕೂತಿದ್ರು ಎಲ್ಲಿ ನಿಂತಿದ್ರು ತಲೆ ಕೀಳೋದು ಕೈ ಕೀಳೋದು ಆ ಥರ ಎಲ್ಲ ಮಾಡ್ತಾ ಇರುತ್ತೆ. ಮಕ್ಕಳಂತೂ ಸ್ಕೂಲಿಗೆ ಹೋದ್ಮೇಲೆ ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಂತ ಗೊತ್ತೇ ಆಗಲ್ಲ. ನೀವು ನಿಮ್ಮೂರಿಗೆ ಬಂದರೆ ವರ್ಷದ ಮೊದಲ ಮಳೆನೂ ಬಂತು. ಓ ಸರಿಯಾಗಿ ಗೊತ್ತೈತೆ ನಿಧಾನ. ಅವನು ಸಿಟಿಗೆ ಎಂಟ್ರಾದ ತಕ್ಷಣ ಏನೋ ಆಶ್ಚರ್ಯವಾಗಿ ನೋಡೇ ಇಲ್ಲ ಈ ಸಿಟಿನ ಅನ್ನೋ ಥರ ನೋಡ್ತಾ ಇದ್ದ. ಆಲ್ಮೋಸ್ಟ್ ಲಾಂಗ್ ಟೈಮ್ ಆಯ್ತಲ್ಲ, 3 months ಆಯಿತು ಅವನು ಹಾಸನ ನೋಡಿ.
ಹಾಗಾಗಿ ಎಲ್ಲ ಕಡೆ ಚೆಕ್ ಮಾಡಿ ಒಂದ್ಸಲ ಮಮ್ಮ ಇಲ್ಲಿ ಇದು ಚೇಂಜ್ ಆಗಿದೆ ಅದು ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ದ. ಸೊ ನಾವು ಡೈರೆಕ್ಟ್ ಶಾಪಿಗೆ ಹೋದ್ವಿ. ಎಲ್ಲ ಜನಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರು. ನಾವು ಹೋದ್ಮೇಲೆ ನಮ್ಮ ಮನೆಯವ್ರ ಅಕ್ಕನೂ ಬಂದರು. ಹೈಟ್ ನಿಂತ್ಕೊಳ್ಳಿ, ಹೈಟ್ ನಿಂತ್ಕೊಳ್ಳಿ. ಇನ್ನೇ ನಿಮ್ಮಷ್ಟೇ ಇದ್ದಾನೆ, ಕರೆಕ್ಟ್ ಎಕ್ಸಾಕ್ಟ್ ನಿಮ್ಮಷ್ಟಿದ್ದಾನೆ. ಅವನಿನ್ನು ಟ್ಯೂಷನಿಂದ ಬಂದಿಲ್ಲ. ಮಾಡ್ತೀನಿ ರೀ ಒಂದ್ ನಿಮಿಷ. ಬಂದ ಅಂತ ಸುಮ್ನೆ ಗಂದ ಅಂತ ಅನ್ಕೊಂಡ್ರೆ ಡೋರ್ ತೆಗ್ದು ಬಂದಿದ್ ನೀವೇಯಾ? ಎಷ್ಟು ಚೆನ್ನಾಗಿ ಬಂದ ಕಜ್ಜಾಯ ಅಂದ್ರೆ. ನಾನ್ ಬರೋ ಅಷ್ಟ್ರಲ್ಲಿ ಮಮ್ಮಿ ಎಲ್ಲಾನು ಮಾಡಾಕಿದ್ದಾರೆ. ಕಜ್ಜಾಯ ಎಂಡಿಂಗ್ ಲಾಸ್ಟ್. ನಮ್ಮ ಮಮ್ಮಿ ಕಜ್ಜಾಯ ಸಕ್ಕತ್ತ ಮಾಡ್ತಾರೆ. ನಮ್ಮ ಮಮ್ಮಿ ಕಜ್ಜಾಯ ಚೆನ್ನಾಗಿ ಬಂದ್ಬಿಟ್ರೆ ಖುಷಿ ಅಂದ್ರೆ ಖುಷಿ, ಅದ್ರಲ್ಲಿರೋ ಖುಷಿ ಯಾವ್ದ್ರಲ್ಲೂ ಇಲ್ಲ. ನನಗೆ ಮಮ್ಮಿ ಕಜ್ಜಾಯದ ಪಾಕ ತೆಗ್ದಿರ್ತಾರಲ್ಲ ಅದೇ ತಿನ್ನಕ್ಕೆ ಸಖತ್ ಇಷ್ಟ. ಅದಕ್ಕೆ ನಾನು ಬಂದು ಕೇಳ್ತೀನಿ ಅಂತ ಇಷ್ಟು ಎತ್ತಿಟ್ಟೈತೆ. ಯುಗಾದಿ ಹಬ್ಬದಲ್ಲಿ ಶಾಪಲ್ಲೇ ಬ್ಯುಸಿ ಇದ್ದೆ. ನಾನು ಹೋಗೋಷ್ಟರಲ್ಲಿ ಸಪ್ಪು ಮಮ್ಮಿ ಎಲ್ಲ ಸೇರ್ಕೊಂಡು ಎಲ್ಲ ತಿಂಡಿನೂ ಮಾಡಿದರು. ನನಗೆ ಹೂರ್ಣ ಇಷ್ಟ ಅಂತ ಹೂರ್ಣನೂ ಕೂಡ ಎತ್ತಿಟ್ಟಿದ್ರು. ನಾವು ಶಾಪ್ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ 9:30 ಆಗೋಯ್ತು. ಮಕ್ಕಳೆಲ್ಲ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಕೂತಿದ್ರು. ಇನ್ನು ನಮ್ಮ ಮನೆಯವರು ನನ್ನನ್ನು ಬಿಟ್ಟು ವಾಪಸ್ ಹಾಸನಿಗೆ ಹೊರಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಮನೇಲೆಲ್ಲ ಪೂಜೆ ಮಾಡಿಕೊಂಡು ಅಮ್ಮನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅಮ್ಮನ್ನ ಈ ಸಲ ಹಬ್ಬದ ದಿನ ಪೂಜೆ ಮುಗಿಸ್ಕೊಂಡು ಬನ್ನಿ ಅಂತ ಹಾಸನಲ್ಲೇ ಬಿಟ್ಬಿಟ್ಟು ಬಂದ್ವಿ. ಯುಗಾದಿ ಹಬ್ಬ ಅಂತ ಅಂದರೆ ಎಣ್ಣೆ ಸ್ನಾನದೇ ನೆನಪಾಗೋದು. ನಮ್ಮನೇಲಿ ಹರಳೆಣ್ಣೆ ಹಾಕ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಹಚ್ಕೊಳ್ತೀವಿ. ಯಾಕೆಂದರೆ ಶೀತ ಆಗಲ್ಲ ಅಂತ. ಇಲ್ಲಾಂದರೆ ಕೆಲವೊಬ್ಬರಿಗೆಲ್ಲ ಹರಳೆಣ್ಣೆ ಹಾಕಿದ್ರೆ ಶೀತ ಆಗುತ್ತೆ. ಗಾಡಿ ನೋಡಿ ಎಲ್ಲವ ಚಿಕ್ಕ ಮಕ್ಕಳಲ್ಲಿ ವಾರಕ್ಕೊಂದ್ಸಲ ಅಂತೂ ಹರಳೆಣ್ಣೆ ಹಾಕೋದು ಮಿಸ್ ಮಾಡ್ತಿರ್ಲಿಲ್ಲ. ರೊಟ್ಟಿ ಹಾಕಾದ್ಮೇಲೆ ಕೆಂಡದ್ಮೇಲೆ ಅದಕ್ಕೆ ಅಂತಲೇ ಒಂದು ಲೋಟ ಮಾಡ್ಕೊಂಡಿದ್ರು. ಅದರೊಳಗಡೆ ಹಾಕ್ಬಿಟ್ಟು ಕಾಯಿಸೋರು ಮಮ್ಮಿ. ಇನ್ನು ಹಬ್ಬದ ದಿನ ಎಲ್ಲರೂ ಮನೆ ತುಂಬ ಜನ ಇರ್ತೀವಿ, ಒಂದೊಂದು ಕೆಲಸನ ಮಾಡ್ಕೊಳ್ತೀವಿ. ನಮ್ಮ ಹೊಸತನಕ್ಕೆ ಈ ಬೇವು ಬೆಲ್ಲನೂ ಕೂಡ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ. ಈ ಹೊಸ ವರ್ಷದಲ್ಲಿ ಸಿಹಿ ಕಹಿ ಸಮಾನವಾಗಿರಲಿ ಅಂತ. ಕ್ಯಾಚ್ ಹಿಡ್ದು ಔಟ್ ಮಾಡ್ರ, ಔಟ್ ಮಾಡು ಮಗ್ನೆ. ನನಗೆ ಈ ಯುಗಾದಿ ಹಬ್ಬ ತುಂಬಾ ಸ್ಪೆಷಲು. ಯಾಕೆಂದರೆ ವರ್ಷಕ್ಕೊಂದ್ಸಲ ನಾನು ಈ ಹಬ್ಬಕ್ಕೆ ನನ್ನ ತವ್ರ ಮನೆಗೆ ಹೋಗ್ತೀನಿ. ಈ ಹಬ್ಬದಲ್ಲೂ ಕೂಡ ನಮ್ಮೂರಲ್ಲಿ ಎಡೆ ಇಡ್ತಾರೆ. ಈ ಹಬ್ಬದಲ್ಲಿ ಒಂದು 12 ಗಂಟೆಗೆ ಎಡೆ ಇಡಬೇಕು. ಆದರೆ ನಾವು ಮನೆ ತುಂಬ ಜನ, ಹಾಗಾಗಿ ಲೇಟ್ ಆಗುತ್ತೆ. ಮನೆ ತುಂಬ ಜನ ಇದ್ದಷ್ಟು ಕೆಲಸ ಜಾಸ್ತಿ ಅಲ್ವಾ. ಎಲ್ಲ ಒಂದೊಂದು ಮಾಡಿದ್ರೂ ನಾವು ಎಡೆ ಇಡೋಷ್ಟರಲ್ಲಿ ಒಂದು 2ರಿಂದ 3 ಗಂಟೆ ಆಯಿತು ಅಂತ ಅನಿಸುತ್ತೆ. ಮಕ್ಕಳೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಮಕ್ಕಳು ಪೂಜೆ ಮಾಡೋದು ನೋಡೋದಕ್ಕೆ ಒಂದು ಚೆಂದ. ಮೊದಲು ನಾವು ದೊಡ್ಡವರೆಲ್ಲ ಮಾಡ್ತೀವಿ, ಆಮೇಲೆ ನಾವು ಎಲ್ಲೆಲ್ಲಿ ಹೋಗಿ ಪೂಜೆ ಮಾಡಿರ್ತೀವಿ ಒಂದು ಪ್ಲೇಸನ್ನು ಮಿಸ್ ಮಾಡಲ್ಲ. ಮಕ್ಕಳು ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾವ್ರಪ್ಪ ಮಕ್ಕಳು ಪೂಜೆನ. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡ ಮಕ್ಕಳು ಪೂಜೆನ. ನಮ್ಮ ಮಕ್ಕಳಿಗೆ ಬುದ್ಧಿ ಬಂದಾಗಿಂದ ನಾವೇನು ಹೇಳ್ಕೊಡಲ್ಲ, ನಮ್ಮನ್ನು ಅನುಕರಣೆ ಮಾಡ್ತಾರೆ ಅವರು. ನಮ್ಮದು ಹಬ್ಬದಲ್ಲಿ ಪೂಜೆ ಎಲ್ಲ ಆದಮೇಲೆ ಹಿರಿಯರ ಕಾಲಿಗೆ ನಾವು ಬಿದ್ದು ನಮಸ್ಕಾರ ತಗೊಳ್ತೀವಿ. ನಮ್ಮ ಅಜ್ಜಿ ತಾತ ಇದ್ದಾಗಲೂ ಹಂಗೆ ಮಾಡ್ತಾಯಿದ್ವಿ. ಈಗ ಇವರೆಲ್ಲ ಅವ್ರ ಅಜ್ಜಿ ತಾತಂದಿರ ಕಾಲಿಗೆ ಬೀಳ್ತಾ ಇದ್ದಾರೆ. ಇನ್ನು ಅಣ್ಣ ಎಲ್ರಿಗೂ ಕೂಡ ಬೇವು ಬೆಲ್ಲ ಕೊಡ್ತಾ ಇದ್ದ. ತಿನ್ಬೇಕಂಗ ಅನ್ನಂಗಿಲ್ಲ. ಕಡ್ಲೆನೂ ಸೇರಿಸಿ ಚೆನ್ನಾಗುತ್ತೆ. ಬಾಯಿಗೆ ಅವನಿಗೆ ಅಷ್ಟೇ ಅಷ್ಟೇ. ಬೆಲ್ಲ ಐತಿ ಏನು ಹಾಕಲ್ಲ. ಹಾಕಲ್ಲ ನೀನು ತಿನ್ನವ. ತಿಂದ ಹೋಸರಿ ಇವನು ತಿನ್ನವ.
ನನ್ನ ಬಾಯಿಗೆ ಒಂದು ಆತು ಅಷ್ಟೇ ನೋಡ ಹಾಗೆ ಕೈಯಾಗಿಲ್ಲ ತಿನ್ಬೇಕು ಬೇವು ತಿನ್ಬೇಕು ಬೇರೆ ತಿನ್ಬೇಕು ಒಂದು ದಿವಸ ಬೇವು ವರ್ಷದಲ್ಲಿ ಒಂದು ತಿನ್ಬೇಕು ಎಲ್ರಿಗೂ ಊಟಕ್ಕೆ ಬಿಡಿಸಿ ಕೊನೆಗೆ ನಾನು ಅಮ್ಮ ಮಮ್ಮಿ ಸೊಪ್ಪು ಊಟಕ್ಕೆ ಕೂತ್ಕೊಂಡ್ವಿ. ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲರೂ ಹೊಟ್ಟೆ ಹಸ್ತು ಸುಸ್ತಾಗ್ಬಿಟ್ಟಿದ್ರು, ಎಡೆ ಇಡೋದೆಲ್ಲ ಲೇಟ್ ಆಯ್ತಲ್ಲ. ಅದ್ರ ನೆಕ್ಸ್ಟ್ ಡೇ ನಮ್ಮ ಮಕ್ಳಿಗಿನ್ನೂ ಎಕ್ಸಾಮ್ ಮುಗ್ದಿರಲಿಲ್ಲ. ನನ್ನ ಮಗುಗೆ ಎಕ್ಸಾಮ್ ಮುಗ್ದಿತ್ತು, ಕರ್ಕೊಂಡು ಬಂದಿದ್ವಿ. ಅಣ್ಣನ ಮಕ್ಳಿಗೆ ಮುಗ್ದಿರಲಿಲ್ಲ. ನಾನು ಶಾಪಿಗೆ ಹೋಗಬೇಕಿತ್ತು ಅಂತ ಅವ್ರ ಜೊತೆ ಹೊರಡ್ತಾ ಇದ್ದೀನಿ. ಬಟ್ ನಮ್ಮ ವಿರಾಟ್ ಇಲ್ಲಿಂದ ಹೋಗುವಾಗ ಒಂದು ಇದ್ದಿದ್ದೆ ಗಲಾಟೆ. ಅಯ್ಯೋ ಬರ್ತೈತೆ ಬಾಯ್ ಅಂತ. ಬಾಯ್ ಮಗನೇ, ಬಾಯ್ ಪಾಪ, ಬಾಯ್ ಮಮ್ಮಿ, ಬಾಯ್ ಅಪ್ಪ, ಬಾಯ್ ಬರಲ್ಲ, ಬಾಯ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು.